ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಮೊದಲು ನಮ್ಮ ತಂದೆ ಬಂಗಾರಪ್ಪನವರು ಮತ್ತು ಅಮ್ಮ ಶಕುಂತಲ ಅವ್ರನ್ನ ನೆನೆಸ್ಕೊಳ್ತಾ ಅವರಿಗೆ ವಂದಿಸ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ. ನಮ್ಮ ತಂದೆ ಮೊದಲು MLA ಆಗಿದ್ದು ನನಗೆ 2 ವರ್ಷ ಇದ್ದಾಗ. ಸೊ ನಾನು ಅದೇ ಇದರಲ್ಲೇ ಬೆಳೆದಿದ್ದು. ನಮ್ಮ ತಂದೆ ಮಂತ್ರಿ ಆಗಲಿ, ಆಪೋಸಿಷನ್ ಪಾರ್ಟಿ ಲೀಡರ್ ಆದರು, ಪಕ್ಷದ ಪ್ರೆಸಿಡೆಂಟ್ ಕೂಡ ಆದರು ಅವರು. ಆದರೆ ನಮ್ಮನ್ನು ಬೆಳೆಸಿದ ರೀತಿ ಮಾತ್ರ ಒಂದೇ ಥರ. ನನಗೂ ನಿಮಗೂ ಯಾವುದೇ ಭೇದ ಇಲ್ಲ. ನನ್ನನ್ನು ನಿಮ್ಮವಳಾಗಿ, ನಿಮ್ಮ ಅಕ್ಕ ತಂಗಿ ಆಗಲಿ, ಪಕ್ಕದ ಮನೆಯವರಲ್ಲಿ ಆ ಥರ ನನ್ನನ್ನು ನೀವು ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ನನ್ನ ಸಹೋದರಿಯರಲ್ಲಿ ಮತ್ತು ಸಹೋದರಲ್ಲಿ ನಾನು ಕೇಳ್ಕೊಳ್ತೇನೆ. ಇವತ್ತು ಎಲ್ಲರೂ ನಮ್ಮ ಪಕ್ಷದ ಕಾರ್ಯಕರ್ತರು ಮೊದಲು, ಜೊತೆಗೆ ಪದಾಧಿಕಾರಿಗಳು ಎಲ್ಲರೂ ನನಗೆ ಇಷ್ಟೊಂದು ಸಹಕಾರ ಕೊಟ್ಟು, ಜೊತೆಗೆ ನನ್ನ ತಮ್ಮನ ಸಮಾನರಾದ ಬೇಲೂರು ಗೋಪಾಲಕೃಷ್ಣ ಅವರು ಇವತ್ತು ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಇದ್ರು ಇವತ್ತು. ಸೊ ಎಲ್ಲರೂ ನಾನು ಎಲ್ಲ ಮುಖಂಡರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ತಂದೆ ಮಾಡಿದ್ದ ಅಕ್ಷಯ ಇರ್ಬೋದು, ಆಶ್ರಯ ಇರ್ಬೋದು, ಆ ಗ್ರಾಮೀಣ ಕೃಪಾಂಕ, ಆರಾಧನದಲ್ಲಿ ಎಲ್ಲ ದೊಡ್ಡ ಟೆಂಪಲ್ಸ್ ಅಲ್ಲ, ಚಿಕ್ಕ ಚಿಕ್ಕ ಗುಡಿಗಳು ಕೂಡ ಪೇಂಟು ಮತ್ತು ದೇವರು ಚಂದ ಮಾಡಿಟ್ರು ಅವಾಗ ಅದನ್ನು. ಆಮೇಲೆ ಇಲ್ಲಿವರೆಗೂ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಡ್ತಾನೆ ಇದ್ದಾರೆ. ಅದು ಮೋಸ್ಟ್ಲಿ ಒಂದು 20 ವರ್ಷಗಳಾಗಿರ್ಬೋದು ಏನೋ. ಇವಾಗ ನಮ್ಮ ತಂದೆಯವರು CM ಆಗಿದ್ದಾಗ ಮಾಡಿದ್ದದು 30 ವರ್ಷ. ಹೆಂಗೆ ದಿನಗಳು ಕಳೆದೋಗಿದೆ ಅಂತಲೇ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಆಮೇಲೆ ಲಾಸ್ಟ್ ಎಲೆಕ್ಷನ್ನಲ್ಲಿ ನಾನು ಬರೀ 17 ದಿನ ಬಂದು ಕ್ಯಾಂಪೇನ್ ಮಾಡಿದ್ದು. ಟೈಮೇ ಇರಲಿಲ್ಲ ನಮಗೆ, ಆದಷ್ಟು ಮಾಡಿದ್ವಿ. ಆಗ ನನಗೆ ಕೊಟ್ಟ ಸಪೋರ್ಟಿಗೆ ಕೂಡ, ನನ್ನ ಕೊಟ್ಟ ಸಹಕಾರಕ್ಕೆ ನಾನು ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಮಹಿಳೆಯರು ಎಲ್ಲದರಲ್ಲೂ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳನ್ನು ನೀವೆಲ್ಲರಿಗೂ ಆ ವಿಷಯನ ಮನೆಗೆ ತಲುಪಿಸಿದ್ರಿ. ಅದರಿಂದ ಅದು ಹಿಂದಿನ ಸರ್ಕಾರ ಏನು ಮಾತು ಕೊಡ್ತು ಅದನ್ನು ಅವ್ರು ಮಾಡಲಿಲ್ಲ. ಯಾರ್ದಾರು ಅಕೌಂಟಿಗೆ ದುಡ್ಡು ಬರಲಿಲ್ಲ. ಆದರೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಇದು. ಏನವರು ಪ್ರಾಮಿಸ್ ಮಾಡಿದ್ರು 5 ಗ್ಯಾರಂಟಿ ಪ್ರಾಮಿಸ್ ಮಾಡಿದ್ರು, ಅದನ್ನೆಲ್ಲನೂ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಮುಂದೆನೂ ಇನ್ನೂ ಒಳ್ಳೆ ಕೆಲಸಗಳು ಭಾಳ ಆಗಬೇಕಾದ್ದಿದೆ. ನಾನು ಶಿವಮೊಗ್ಗ ಜಿಲ್ಲೆಯಿಂದ ನೀವೇನಾದರೂ ನನಗೆ ಓಟ್ ಕೊಟ್ಟು ನನ್ನ ಸಂಸದೆಯಾಗಿ ಮಾಡಿ ಕಳಿಸಿದ್ರೆ ನಾನು ಮೊದಲ ಮಹಿಳೆ ಆಗ್ತೀನಿ ಶಿವಮೊಗ್ಗ ಜಿಲ್ಲೆಯಿಂದ. ಆದ್ದರಿಂದ ನನಗೆ ನಿಮ್ಮೆಲ್ಲರೂ ಸೇವ್ ಮಾಡಬೇಕು ಅನ್ನೋದು ನನ್ನ ತುಂಬ ಆಸೆ ಇದೆ. ಅದು ಹಿಂದಿನ ಎಲೆಕ್ಷನ್ ಇರ್ಬೋದು, ಮಧ್ಯದಲ್ಲಿರ್ಬೋದು, ಬೇರೆ ಕೆಲಸಗಳನ್ನು ಕೂಡ ನಾನು ಬೆಂಗಳೂರಲ್ಲಿ, ಮೈಸೂರಲ್ಲಿ ನಾವು ಮಾಡ್ತಾ ಇರ್ತೀವಿ. ಊರಿಗೂ ತುಂಬ ಸರಿ ಬಂದು ಹೋಗ್ತಾ ಇರ್ತೀವಿ. ಬಂದಾಗೆಲ್ಲ ನಾವು ಕ್ಯಾಮ್ರಾದವ್ರನ್ನ ಕರ್ಕೊಂಡ್ಬಂದು ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳೋ ಅಭ್ಯಾಸ ನಮಗಿಲ್ಲ. ಆಮೇಲೆ ನನ್ನ ತಮ್ಮ ಇವತ್ತು ನನಗೆ ಭಾಳ ಹೆಮ್ಮೆ. ಅವರು ಇವತ್ತು ಮಂತ್ರಿಯಾಗಿ MLA ಆಗಿ ಗೆದ್ದಾಗಲೇ ನಮಗೆ ತುಂಬ ಸಂತೋಷ. ಮಂತ್ರಿಯಾಗಿ ಶಿವಮೊಗ್ಗ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಬಂದಿದ್ದಾರೆ. ಅವನು ನನಗಿಂತ ಚಿಕ್ಕವರು, ಆದರೆ ಯಾವಾಗ ಬರ್ತಾ ನನ್ನ ತಂದೆ ಸ್ಥಾನ ತಗೊಂಡ ಅಂತಲೇ ನನಗೆ ಗೊತ್ತಾಗಿಲ್ಲ ಅವನು. ಯಾಕಂದರೆ ಮಧು ತುಂಬ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ. ಏನು ಅವನು ಸೋತ್ರೇನು ಅವನು ಜಿಲ್ಲೆನ ಬಿಡಲಿಲ್ಲ, ಸೊರಬ ಬಿಡಲಿಲ್ಲ, ಎಲ್ಲ ಕಡೆ ಕೆಲಸ ಮಾಡ್ತಾ ಬಂದಿದ್ದಾನೆ. ಅದನ್ನು ನಾನು ನೋಡ್ತಾ, ನಮ್ಮ ತಂದೆಯವ್ರು ಮಾಡಿದ ಕೆಲಸ, ನನ್ನ ತಮ್ಮ ಮಾಡಿದ ಕೆಲಸ, ಇವನ್ನೆಲ್ಲ ನಾನು ನೋಡಿಕೊಂಡೇ ಬಂದಿದ್ದೀನಿ. ಜೊತೆಗೆ ನಾನು ಎಲ್ಲರಲ್ಲೂ ಇಷ್ಟೇ ಕೇಳೋದು, ನಾನು ಈ ಜಿಲ್ಲೆಗೆ ಮಗಳು, ನೀವು ನನ್ನ ಆರಿಸ್ಲೇಬೇಕು. ನನಗೆ ಯಾಕೆ ಓಟ್ ಕೊಡಲ್ಲ? ನೀವು ಓಟ್ ನನಗೆ ಕೊಡಲೇಬೇಕು. ಯಾಕಂದ್ರೆ ನಿಮ್ಮ ಜಿಲ್ಲೆಯ ಮಗಳನ್ನ ನೀವು ಬರೀ ಕೈಯಲ್ಲಿ ಕಳ್ಸೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಸೊ ಅದಕ್ಕೆ ನಾನು ನಿಮ್ಮೆಲ್ಲರಲ್ಲೂ ಕೋರ್ಕೊಳ್ತೀನಿ. ಆಮೇಲೆ
ನಾನು ಇನ್ನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿರ್ತೀನಿ, ಜೊತೆಗೆ ನಮ್ಮ ಮಹಿಳೆಯರು ಮತ್ತು ಮಕ್ಕಳ ಧ್ವನಿಯಾಗಿರ್ತೀನಿ. ಯಾಕಂದ್ರೆ ಮಧು ಇವಾಗ ಎಜುಕೇಷನ್ ಮಿನಿಸ್ಟರ್ ಆಗಿ ಮಕ್ಕಳ ವಿಷಯದಲ್ಲಿ ನಮ್ಮ ಶಕ್ತಿಧಾಮಕ್ಕೆ ಬಂದು ಒಂದು ಪ್ರೋಗ್ರಾಮ್ ಮಾಡಿದ್ರು, ಮಕ್ಕಳ ಹತ್ರ ಇಂಟರಾಕ್ಷನ್ ಮಾಡಿದ್ರು ಮಧು. ಅವಾಗ ಬರೀ ನಮ್ಮ ಮಕ್ಕಳು ಕೇಳಲಿಲ್ಲ, ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗಿಂದ ಟೆರೆಸಿಂದ ಎಲ್ಲ ಮದುಗೆ ಕ್ವೆಶನ್ಸ್ ಕೇಳಿದ್ರು. ಅವತ್ತು ತುಂಬ ಚೆನ್ನಾಗಿ ಮಕ್ಕಳಿಗೆ ಅರ್ಥಪೂರ್ಣವಾಗಿ ಎಲ್ಲನೂ ಹೇಳಿದ್ದಾರೆ ಅವರು. ಸೊ ಅವನಿಗೆ ದೇವರು ಒಳ್ಳೇದು ಮಾಡಲಿ. ನಾನು ನಿಮ್ಮೆಲ್ಲರಲ್ಲೂ ಈ ಸಹಕಾರನ ಕೇಳ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ, ನಿಮ್ಮ ಧ್ವನಿಯಾಗಿರ್ತೀನಿ, ಶಿವಮೊಗ್ಗ ಜಿಲ್ಲೆಗೆ ನಾನು ಧ್ವನಿಯಾಗಿರ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನನಗೆ ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ, ನನಗೆ ಒಂದು ಅವಕಾಶ ಕೊಡಿ. ನೀವು ಕೊಟ್ಟು ನೋಡಿ, ನಾನು ನನ್ನ ತಂದೆ ನನ್ನ ತಮ್ಮ ಇಬ್ಬರಿಗೂ ಕೆಟ್ಟ ಹೆಸರು ಬರೋಂಗೆ ನಾನು ನಡ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಇಲ್ಲೇ ಇರ್ತೀನಿ ಇವಾಗ. ಸೊ ನಿಮ್ಮೆಲ್ಲರ ಮಧ್ಯ ನಿಮ್ಮ ಜೊತೆಗೆ ಒಡನಾಟ ಇದ್ದೇ ಇರುತ್ತೆ. ಸೊ ಆವಾಗ ಮತ್ತೆ ಸಿಗ್ತೀನಿ. ನಮಸ್ಕಾರ. ಆಮೇಲೆ ನನಗಿವಾಗ ಈಗ ಸೀಟ್ ಕೊಡಬೇಕಾದ್ರೆ ನನಗೆ ಪಕ್ಷದ ಡಿಸಿಷನ್ ಇದು. ಸೊ ನಾನು ಯಾವುದೇ ಪಕ್ಷಕ್ಕೂ ಕೂಡ ಯಾವುದೇ ಕೆಟ್ಟ ಹೆಸರು ತರೋದಿಲ್ಲ, ಯಾವುದೇ ಚ್ಯುತಿ ತರೋದಿಲ್ಲ. ನಾನು ಅವ್ರಿಗೆ ಹೆಂಗೆ ಬೇಕೋ ಅದೇ ಥರ ನಮ್ಮ ದೊಡ್ಡವ್ರು ಎಲ್ಲರೂ ಇಲ್ಲೆಲ್ಲ ಕೆಲಸ ಮಾಡಿದವರು ತುಂಬ ಜನ ಇದ್ದಾರೆ. ಅವ್ರಗಳ ಥರನೇ ನಾನು ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.